ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರವಿರಾಜ್. ನಾನು ಒಬ್ಬ ಜರ್ನಲಿಸ್ಟ್. ಇವತ್ತು ನಾನು ಮೈಸೂರಿನ ಒಂದು ಊರಿಗೆ ಬಂದಿದ್ದೇನೆ. ಆದರೆ ಇಲ್ಲಿ ಬಂದಿದ್ದ ಜಾಗದಲ್ಲಿ ನನಗೆ ಒಂದು ಪ್ರಶ್ನೆ ತುಂಬ ಕಾಡ್ತಿದೆ. ಇದಕ್ಕೆ ಉತ್ತರ ಸಿಗುತ್ತೋ ಇಲ್ವೋ ಅನ್ನೋದು ಈ ಪುಸ್ತಕದ ಕೊನೆಯಲ್ಲಿ ಗೊತ್ತಾಗುತ್ತೆ. ನಾನು ನೋಡಿ ಸರ್, ಅಲ್ಲಿ ಕಾಣಿಸ್ತಾ ಇತ್ತಲ್ಲ ಅದೇ ನಮ್ಮ ಮನೆ. ಇಲ್ಲಿ ಆಮೇಲೆ ಬರೋಣಂತೆ, ನೀನು ಹೋಗ್ಬಿಟ್ಟು ಟೀಕ್ ಒಳಗಡೆ ಏನೇನೋ ಹಳೆ ಎಲ್ಲ ವಸ್ತುಗಳು, ಪುಸ್ತಕಗಳು ಎಲ್ಲ ಸಿಗ್ತವೆ. ನಿಮಗೆ ಒಳ್ಳೆ ನ್ಯೂಸ್ ಅಂಗಡಿ ನಂಗೆ. ಮತ್ತೆ ನಮ್ಗೆ ಕಮಿಷನ್ ಎಷ್ಟು ಕೊಡ್ತೀರಾ? ಶ್ರಾವಣ ಎಲ್ಲ ಮುಗಿದ್ಮೇಲೆ ಹಾಕ್ಬಿಡ್ತೀವಿ. ಅಮ್ಮ, ಅದೇ ನಮ್ ತಂದೆ ಫ್ರೆಂಡು ಇವರೇ. ಬನ್ನಿ ಬನ್ನಿ ಸರ್. ಬನ್ನಿ ಸರ್. ನೋಡಿ ಸರ್, ಇದೆಲ್ಲ ನಾವೇ ಮಾಡ್ತಾ ಇರೋದು ಕೆಲಸ. ಅವು ಇಲ್ಲೆಲ್ಲ ವರ್ಕ್ ನಡೀತಾ ಇದೆ ಸರ್. ಆಮೇಲೆ ನಾನು ನಿಮಗೆ ಹೇಳಿದ್ನಲ್ಲ, ಅದೇ ರೂಮು. ಅಲ್ಲಿ ಬಾಕ್ಸ್ ಒಳಗಡೆ ಪುಸ್ತಕಗಳು ಹಳೆವು ಎಲ್ಲ ಹಾಕಿಟ್ಟಿದೆ. ನಿಮ್ಗೇನ್ ಬೇಕೋ ಅದನ್ನ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ನನಗೆ ಸ್ವಲ್ಪ Okay. ಕೆಲಸ ಇದೆ ಸರ್, ಸಿಗ್ತೀನಿ. ಬರ್ಲಾ? ಸರಿ. ಓಕೆ ಸರ್. ಹಲೋ ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನನ್ನ ಆತ್ಮೀಯ ಸ್ನೇಹಿತನ ಹಳೆ ಗೋದಾಮಿನಲ್ಲಿ ಇದ್ದೇನೆ. ಇಲ್ಲಿ ನನಗೆ ಹಳೆ ಕಾಲದ ಅನೇಕ ವಸ್ತುಗಳು, ಪುಸ್ತಕಗಳು ಎಲ್ಲ ಸಿಗ್ತಾ ಇವೆ. ಇವನ್ನೆಲ್ಲ ನೋಡ್ತಾ ಇದ್ದರೆ ನನ್ನ ಅರ್ಧ ಕೆಲಸ ಇಲ್ಲೇ ಮುಗಿತದೆ ಅನ್ನಿಸ್ತದೆ. ಬನ್ನಿ ನೋಡೋಣ. ಮೈಸೂರಿನ ರಾಯಲ್ ಲೆಡ್ಜರ್ ಭಾಗ 3. ಆದರೆ
ಪುಸ್ತಕ ತುಂಬಾ ಹಾಳಾಗಿದೆಯಲ್ಲ. ಕಾರ್ಯ ವೆಚ್ಚದೊಂದಿಗೆ ಸೂಚ್ಯಂಕ ದಿನ 1, ದಿನ 2, ದಿನ 3, 4, 9, 10. ಆದರೆ ದಿನ 11 ಇದೇನಿದು? ರಾಜರಿಗೆ ಮಾತ್ರ ಸೀಮಿತವಾದ ಪೂಜೆ. ಇರಲಿ, ಖರ್ಚು ವೆಚ್ಚದ ವಿಲೇವಾರಿ ನೋಡೋಣ. ಇವನ್ ಯಾಕೆ ಫೋನ್ ಮಾಡ್ತಾ ಇದ್ದಾನೀಗ? ಹಲೋ ಹಲೋ, ಹೇಳಪ್ಪ. ಸರ್, ರಾತ್ರಿ ಆದ್ರೂ ಏನ್ ಮಾಡ್ತಿದ್ದೀರಾ ಸರ್ ಅಲ್ಲಿ? ಆ ರಾತ್ರಿ ಆಗೋಯ್ತಾ? ಅಷ್ಟೊಂದು ಟೈಮ್ ಆಯ್ತಾ? ಹೌದು ಸರ್. ಓ, ನಂಗೊಂದು ಪುಸ್ತಕ ಸಿಕ್ತು ಕಣೋ, ಓದ್ತಾ ಇದ್ದೆ. ಇನ್ನೊಂದು ಸ್ವಲ್ಪ ಇದೆ. ಬನ್ನಿ ಬನ್ನಿ ಸರ್, ನಾವೆಲ್ಲ ಊಟ ಕಾಯ್ತಾ ಇದೀವಿ. ನಿಮಗೆ ಅಂತ ಸ್ಪೆಷಲ್ ಆಗಿ ಮನೆಯಲ್ಲಿ ಮುದ್ದೆ, ಉಪ್ಸಾರು, ಕಾಳು, ಪಲ್ಯ ಎಲ್ಲ ರೆಡಿ ಮಾಡಿ. 8 ಅಧ್ಯಾಯ ಆಗಿದೆ ಓದಿ, ಇನ್ನು 3 ಉಳಿದಿರೋದು. ಓದಿ ಬರ್ತೀನಿ ಬಿಡು. ಸರ್, ನಾಳೆನೂ ಓದ್ಕೊಳ್ಳೋರಂತ್ರಿ. ಈ ಊಟ ಮಾಡಿ ರೆಸ್ಟ್ ಮಾಡುವಂತ್ರಿ, ಬನ್ನಿ. ಹೌದಾ? ಓಕೆ, ಹಾಗೆ ಮಾಡ್ತೀನಿ ಬಿಡು, ಬರ್ತೀನಿ. ಎಲ್ಲರಿಗೂ ಬರೀ 10 ದಿನಗಳ ಬಗ್ಗೆ ಅಷ್ಟೇ ಗೊತ್ತಾಗಿದೆಯಲ್ಲ. ಆ 11ನೇ ದಿನ ಏನು? ಯಾಕೆ ಯಾರಿಗೂ ಅದರ ಬಗ್ಗೆ ಗೊತ್ತಿಲ್ಲ? ಇದನ್ನ ತಿಳ್ಕೊಳ್ಳೋಕೆ ಮತ್ತೆ ನಾನಲ್ಲಿಗೆ ಹೋದೆ. ನಿನ್ನೆ ದಿನ ನಾವು 8 ಅಧ್ಯಾಯ ಓದಿದ್ದೆವು. ಇವತ್ತು 9, 10, 11. ಎಲ್ಲೋಯ್ತು? ನಿನ್ನೆ ಓದಿದ 8 ಅಧ್ಯಾಯ ಕಾಣಿಸ್ತಾ ಇಲ್ವಲ್ಲ? ನೋಡಿ, ಯಾಕಿರಬಹುದು? ಯಾರು ಹರಿದಿರಬಹುದು ಇದನ್ನ? ರಾಜರಿಗೆ ಮಾತ್ರ ಸೀಮಿತವಾದಂಥ ಪೂಜೆಯೇ ಖರ್ಚು. ಏನಂತ ನೋಡೋಣ. ಈ ಕತ್ತಲೆಯ ರೂಮಿನಲ್ಲಿ
ನನಗೆ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿತು. ಆದರೆ ಎಲ್ಲ ಜಾಗದಲ್ಲೂ ಎಷ್ಟೊಂದು ವಿಷಯಗಳನ್ನು ಮುಚ್ಚಾಕಲಾಗಿದೆ. ಹಾಗೆಯೇ ನನ್ನ ಕಥೆಯು ಇಲ್ಲಿಗೆ ಮುಚ್ಚಾಕಲಾಯಿತು.